ಧಾರವಾಡ ಜಿಲ್ಲೆಯ ಕಲಘಟಗಿ ಠಾಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 32 ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಸಾರಾಯಿ ಜಪ್ತಿ, 4 ಬಂಧನ. ಗೋವಾದಿಂದ ವಿಸ್ಕಿ, ವೋಡ್ಕಾ ತಂದು ಬ್ರಾಂಡೆಡ್ ಕಂಪನಿ ಬಾಟಲ್ಗಳಿಗೆ ಹಾಕಿ ಮಾರುತ್ತಿದ್ದ ಆರೋಪಿಗಳು. ಹುಬ್ಬಳ್ಳಿಯ ವಿನಾಯಕ ಜಿತೂರಿ, ವಿನಾಯಕ ಸಿಂದ್ಲಿಂಗ, ಈಶ್ವರ ಪವಾರ್, ರೋಹಿತ್ ಅರ್ಸಿದ್ದಿ ಬಂಧಿತ ಆರೋಪಿಗಳು. ಹುಬ್ಬಳ್ಳಿ ಕಾರವಾರ ರಸ್ತೆಯ ಮಿಶ್ರಿಕೋಟಿ ಕ್ರಾಸ್ ಹತ್ತಿರದ ಗೋದಾಮಿನಲ್ಲಿ ಅಕ್ರಮವಾಗಿ ಸಿದ್ಧವಾಗುತ್ತಿದ್ದ ಸಾರಾಯಿ ಎಸ್ಪಿ ಗೋಪಾಲ್ ಬ್ಯಾಕೋಡ, ಎಎಸ್ಪಿ ನಾರಾಯಣ್ ಬರ್ಮನಿ, ಸಿಪಿಐ ಶ್ರೀಶೈಲ್ ಕೌಚಲ್ಗಿ ನೇತೃತ್ವದ ತಂಡದ ಕಾರ್ಯಾಚರಣೆ. ಗೋವಾ ಮದ್ಯವನ್ನ ಬಾಟ್ಲಿಂಗ್, ಕಲರಿಂಗ್ ಮಾಡಿ ಇಂಪೀರಿಯಲ್ ಬ್ಲೂ ಹೆಸರಿನ ಬ್ರ್ಯಾಂಡ್ ತಯಾರು ಮಾಡಿ ಮಾರಾಟ ಮಾಡಲಾಗ್ತಾ ಇತ್ತು. 244 ಬಾಕ್ಸ್ ಸಾರಾಯಿ, ಬೈಕ್, ಮೊಬೈಲ್ ಜಪ್ತಿಯನ್ನ ಪೊಲೀಸರು ಮಾಡಿದ್ದಾರೆ. ಬಸವರಾಜ್, ಹುಬ್ಬಳ್ಳಿ, ಜೀವನದಾನರು ನ್ಯೂಸ್, ಕಲಘಟಗಿ. ಲಿಕ್ಕರ್ನ ರೀಬಾಟ್ಲಿಂಗ್ ಮಾಡೋ ಸಂಬಂಧಪಟ್ಟಂಗೆ ನಾವು ಅಲ್ಲಿ ಇದೆ ಅಂತ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ ಅವರು ನಮ್ಮ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿ ನಮ್ಮ ಅಡಿಷನಲ್ ಎಸ್ ಪಿ ಅವರ ಬರ್ಮನಿಯವರು ಮತ್ತು DSP ನಗರಾಜ್ ಅವರ ಮಾರ್ಗದರ್ಶನದಲ್ಲಿ ಟೀಮ್ ಹೋಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಲಾಗಿ ಅಲ್ಲಿ ಸುಮಾರು 2,300 ಲೀಟರ್